न्यूज में स्वागत है आप सभी दर्शकों का। मैं हूं आपके साथ सानिया। आइए देखते हैं आज की ताजा खबर। ಇವತ್ತು ನವಬಾಗ್ ಮುಖ್ಯ ರಸ್ತೆಯಿಂದ ಸ್ಕೂಲ್ ನಂಬರ್ 4ರವರೆಗೆ ಅತಿಕ್ರಮಣ ಆಗಿದೆ. ಈಗಾಗಲೇ ಈ ಹಿಂದೆ ಇಲ್ಲಿ ಸುಮಾರು ವರ್ಷದಿಂದ ಡೆವಲಪ್ಮೆಂಟ್ ಆಗಿಲ್ಲ ಅಂತಕೊಂಡು ಇಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರು ಸಹಿತ ಈ ರಸ್ತೆ ಡೆವಲಪ್ಮೆಂಟ್ ಮಾಡಬೇಕಂತಕೊಂಡು ಒಂದು ಕೋರಿಕೆ ಮೇರೆಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆಗೆ ಈಗಾಗಲೇ ಕಾಂಕ್ರೀಟ್ ರಸ್ತೆನೂ ಅಪ್ರೂವಲ್ ಆಗಿದೆ. ಈ ರಸ್ತೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆನಂತರ ಅತಿಕ್ರಮಣ ತೆರವುಗೊಳಿಸಬೇಕು ಸಾರ್ವಜನಿಕರ ಬೇಡಿಕೆ ಇತ್ತು. ಆ ಪ್ರಕಾರ ಈಗಾಗಲೇ ನಾವು ಸರ್ವೆ ಮಾಡಿಸಿ ಎಲ್ರಿಗೂ ನೋಟಿಸ್ ಕೊಟ್ಟು ಅವರಿಗೆಲ್ಲ ಹಿಯರ್ ಮಾಡಿದ್ವಿ. ಸುಮಾರು 46 ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ವಿ. ಅದರಲ್ಲಿ 35 ಜನ ಅವರು ತಗೊಂಡಿದ್ದಾರೆ. ಈಗಾಗಲೇ ಈ 11 ಜನಕ್ಕೆ ಮಾತ್ರ ನಾವು ಅವರಿಗೆ ನೋಟಿಸ್ ಕೊಟ್ಟು ಹಿಯರ್ ಮಾಡಿ ಅತಿಕ್ರಮಣ ತೆರವುಗೊಳಿಸಲು ಆರ್ಡರ್ ಮಾಡಿದ್ವಿ. ಇವತ್ತು ನಾವು ಪಾಲಿಕೆಯಿಂದ ಅತಿಕ್ರಮಣ ತೆರವುಗೊಳಿಸ್ತೀವಿ. ಮುಂಬರುವ ದಿನಗಳು ಸಹಿತ ನಾವು ಸುಮಾರು 150 ಕೋಟಿ ರೂಪಾಯಿ ನಮಗೆ ಸಿಟಿ ಕಾರ್ಪೊರೇಷನ್ಗೆ ಅಪ್ರೂವಲ್ ಆಗಿದೆ. ಆ ಪ್ರಕಾರ ಸಾಕಷ್ಟು ಕಡೆ ನಾವು ಅತಿಕ್ರಮಣ ತೆರವುಗೊಳಿಸಿ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ತಮ್ಮ ಮಾಧ್ಯಮ ಮೂಲಕ ನಾನು ಎಲ್ಲ ಸಾರ್ವಜನಿಕರು ವಿನಂತಿ ಮಾಡೋದಂದರೆ ತಾವೇ ಸ್ವಯಂ ಪ್ರೇರಿತವಾಗಿ ಈಗ ಹೆಂಗೆ ಸಾಕಷ್ಟು ಜನರು ಮೇಲಿನ ಮೇಲೆ ನಾವು ಅತಿಕ್ರಮಣ ತೆರವುವ ಸಂದರ್ಭದಲ್ಲಿ ಸಾಕಷ್ಟು ಜನ ತಾವು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸ್ಕೊಂಡು ಅವರು ಭಾಳ ಸಹಕಾರ ಮಾಡಿದರೆ ಅದೇ ಪ್ರಕಾರ ಅವರು ಸಹಿತ ತೆರವುಗೊಳಿಸ್ಕೊಂಡು ನಗರದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ಜನರು ಸುಮಾರು ಕೋಟಿ ಗಂಟಲೆ ಅವ್ರು ಲಕ್ಷಾನು ಗಂಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ ಮೇಲೆ ಕರೆಕ್ಟಾಗಿ ಸರ್ವೆ ಮಾಡಿಸ್ಕೊಂಡು ಅತಿಕ್ರಮಣ ಆಗಲಾರ್ದಂಗೆ ನೋಡ್ಕೊಂಡು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಅತಿಕ್ರಮಣ ಮಾಡಲಿಲ್ಲ ನಾವು ತೆರವುಗೊಳಿಸೋ ಪ್ರಶ್ನೆ ಉದ್ಭವಿಸಲ್ಲ. ಅದಕ್ಕಾಗಿ ಯಾರೂ ಈ ರೀತಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಅತಿಕ್ರಮಣ ಮಾಡ್ಕೊಳ್ಳೋದು ಈ ಥರ ಕಂಡು ಬಂದಲ್ಲಿ ಪಾಲಿಕೆಯಿಂದ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಯಾವ ಇಲ್ಲಿಗಲ್ ಬಿಲ್ಡಿಂಗ್ಸ್ ನಾವು ಯಾವಕ್ಕೂ ಹೆಸ್ಕಾಂ ಕನೆಕ್ಷನ್ ಕೊಡ್ತಾ ಇಲ್ಲ. ಮತ್ತು ಇಲ್ಲಿಗಲ್ ಬಿಲ್ಡಿಂಗ್ಸ್ಗೂ ಸಹಿತ ನಾವು ಈಗಾಗಲೇ ಸಾಕಷ್ಟು ಬಂದು ನೋಟಿಸ್ ಇಶ್ಯೂ ಮಾಡಿ ಅವನು ಸಹಿತ ತೆರವುಗೊಳಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಸುಮಾರು 30 ಫುಟ್ ರೋಡ್ ಇದೆ ರೀ. ನಾವು ಇದನ್ನ 30 ಫುಟ್ ರೋಡನ್ನ ಸೈಡ್ ಡ್ರೈನು ಮತ್ತು ರೋಡು CC ರಸ್ತೆಯನ್ನು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಇಲ್ಲ ಈಗ ವೆರಿ ಸೂನ್ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ 150 ಕೋಟಿ ಭೂಮಿ ಪೂಜೆ ಮಾಡಿದ ಮನೆ ಜಿಲ್ಲಾ ಉಸ್ತುವಾರಿ ತಿಳಿಸಿರ್ತಾರೆ. ಆ ಪ್ರಕಾರ ಭೂಮಿ ಪೂಜೆ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ. ಇಲ್ಲ, ಜನರದ್ದು ಬೇಡಿಕೆ ತಮಗೆಲ್ಲ ಗೊತ್ತಿದೆ. ಮಳೆ ಆದ ಸಂದರ್ಭದಲ್ಲಿ ಸಾಕಷ್ಟು ಫ್ಲಡ್ ಆಗುತ್ತೆ, ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ಸಾಕಷ್ಟು ಸಮಸ್ಯೆ ತಮಗೆಲ್ಲ ಗೊತ್ತಿದೆ. ಮತ್ತು ಡ್ರೈನ್ ಮಾಡಬೇಕಾಗಿದೆ, ಇಲ್ಲಿ ಡ್ರೈನು ಭಾಳ ಅವಶ್ಯಕತೆ ಇದೆ. ಕಂಪ್ಲೀಟ್ ಎಲ್ಲ ನೀರಿನಲ್ಲಿ ಮುಳುಗ್ತಾ ಇದೆ. 2-3 ವರ್ಷದಿಂದ ನೋಡ್ತಾ ಇದ್ವಿ. ಅದಕ್ಕಾಗಿ ಒಂದು ಜನರ ಬೇಡಿಕೆ ಇದೆ. ಜೊತೆಗೆ ಅವ್ರ ಜನರಿಗೆ ಅನಾನುಕೂಲ ಆಗೋದ್ರಿಂದ ನಾವು ಸಹಿತ ಪಾಲಿಕೆ ಮಾಡ್ತಾ ಇದ್ವಿ. ಇಲ್ಲ, ಆ ಥರ ಯಾವುದೂ ಇಲ್ಲ. ಆ ಥರ ಎಲ್ಲರೂ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ. ತುಂಬ ಸಹಕಾರ ಅವರೆಲ್ಲರೂ ಮುಂದಾಗಿ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಸುಮಾರು ಜನ ಅವರೇ ಮ್ಯಾಕ್ಸಿಮಮ್ 90% ಜನ ಅವರಾಗಿ ತಗೊಂಡಿದ್ದಾರೆ. ಹೀಗಾಗಿ ಯಾವುದೂ ಆ ಥರ ಪ್ರೆಷರ್ ಏನೂ ಇಲ್ಲ, ಎಲ್ಲರೂ ಸಹಕಾರ ಇದೆ. ಅವಕಾಶ ಸುಮಾರು 1 ತಿಂಗಳ ಕಾಲಾವಕಾಶ 15 ದಿನ ಕಾಲಾವಕಾಶ ಕೊಟ್ಟು ನೋಟಿಸ್ ಕೊಟ್ಟಿದ್ವಿ. ಆಮೇಲೆ ಹಿಯರ್ ಮಾಡಿದ್ವಿ, ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವ್ರೇನು ಇದು ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಏನೋ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿಕ್ಕೆ ಹೇಳಿದ್ವಿ. ಡಾಕ್ಯುಮೆಂಟ್ಸ್ ಕೊಡದೇ ಇರೋದ್ರಿಂದ ನಮ್ಮ ಸರ್ವೆ ರಿಪೋರ್ಟ್ ಪ್ರೂವ್ ಆಗಿರೋದ್ರಿಂದ ಆ ಪ್ರಕಾರ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ. ಎಲ್ಲಿ ಅಲ್ಲಿ ಮಾತ್ರ ಮಾಡ್ತಾ ಇದೀವಿ ಇವತ್ತು. ಇಲ್ಲಿ ಕಂಪ್ಲೀಟ್ ಮುಗಿದ್ಮೇಲೆ ಆಮೇಲೆ ಮಾಡ್ತೀವಿ. ಡ್ರೈನು ಮತ್ತೆ ರೋಡ್ ರಸ್ತೆ ಎರಡೂ ಮಾಡ್ತೀವಿ. CC ರಸ್ತೆ ಈಗೇನು 30 ಫೀಟ್ ಎಜ್ ಟು ಎಜ್ ನಾವು ಡ್ರೈನ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಸೈಡ್ಗೆ ನಾವು ಒಳಗಡೆ ಡ್ರೈನ್ ಆದ್ಮೇಲೆ ನೆಕ್ಸ್ಟ್ ರಸ್ತೆ ಮಾಡ್ತೀವಿ. ಸರ್ವೆ ಮುಗಿತು, ಸರ್ವೆ ಅಂತ ಮುಗಿದ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ, ಡ್ರೈನ್ ಮಾಡ್ತೀವಿ. ಎಷ್ಟು ಡ್ರೈನ್ ಮಾಡಿ ಆಮೇಲೆ CC ರಸ್ತೆ ಮಾಡ್ತೀವಿ. ಥ್ಯಾಂಕ್ ಯು. ಅದೇ ಒಂದು
ನಮ್ಗೆ ಗೊತ್ತಿದೆ ಸುಮಾರು 2-3 ವರ್ಷದಲ್ಲಿ ಸುಮಾರು ಒಂದು 900 ಬಿಲ್ಡಿಂಗ್ ಡ್ಯಾಮೇಜ್ ಮಾಡಿದ್ವಿ. ಅವ್ರಿಗೆ ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕಡೆ ಅತಿಕ್ರಮಣ ತಿರುಗಿಸ್ತೀವಿ. ಬಟ್ ಈಗ ಜನಕ್ಕೆ ಒಂದು ಅವೇರ್ನೆಸ್ ಬಂದಿದೆ, ಕಟ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಕಟ್ಕೋಬೇಕು ಅಂತಿದೆ. ಆದಾಗ್ಯೂ ಸಹಿತ ಸ್ವಲ್ಪ ಜನ ಏನು ಗೊತ್ತಿದ್ದೋ ಗೊತ್ತಿಲ್ಲಾರ್ದೆ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೋದು, ರಸ್ತೆ ಅತಿಕ್ರಮಣ ಮಾಡೋದು ಮಾಡ್ತಾರೆ. ಅಂತ ನಾವು ಪಾಲಿಕೆಯಿಂದ ನಿರ್ದೇಶನ ಕ್ರಮ ಕೈಗೊಳ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।